ಗೋ ರಾಜಕಾರಣದ ಹಿಂದಿನ ಸಾವಿರ ಕೋಟಿ ಆದಾಯ. ಗೋವನ್ನ ರಾಷ್ಟ್ರ ಪ್ರಾಣಿ ಅಂತ ಘೋಷಿಸೋಕೆ ಒಪ್ಪದ ಬಿಜೆಪಿ. ಯೋಗಿ ಆದಿತ್ಯನಾಥ್ ನಿಲುವಿನ ವೈರುಧ್ಯ ರಾಜಕೀಯವೇ ಮುಖ್ಯವಾಯಿತಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದ ಇತಿಹಾಸದಲ್ಲಿ ಗೋವಿನ ಹೆಸರಲ್ಲಿ ನಡೆದಷ್ಟು ಕದನಗಳು, ಸಂಘರ್ಷಗಳು, ಹತ್ಯೆಗಳು ಬಹುಶಃ ಬೇರೆ ಯಾವ ವಿಚಾರದಲ್ಲೂ ನಡೆದಿಲ್ಲ ಅಂತ ಅನ್ಸುತ್ತೆ. ದಶಕಗಳಿಂದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ತೀವ್ರ ಭಿನ್ನಾಭಿಪ್ರಾಯ, ಗಲಭೆ ಹಾಗೂ ರಕ್ತಪಾತಕ್ಕೆ ಕಾರಣವಾಗಿದ್ದಂಥ ಅತ್ಯಂತ ಸೂಕ್ಷ್ಮ ಮತ್ತು ಭಾವನಾತ್ಮಕ ವಿಚಾರ ಇದು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಊಹಿಸದ ಅತಿ ದೊಡ್ಡ ತಿರುವು ಈ ಇಡೀ ವಿವಾದಕ್ಕೆ ಸಿಕ್ಕಿತ್ತು. ಮುಸ್ಲಿಂ ಸಮುದಾಯದ ಪ್ರಮುಖ ಧರ್ಮಗುರುಗಳು ಮತ್ತು ದೊಡ್ಡ ದೊಡ್ಡ ಸಂಘಟನೆಗಳು ಒಕ್ಕೊರಲಿನಿಂದ ನಾವಿನ್ ಮುಂದೆ ಗೋಹತ್ಯೆ ಮಾಡೋದಿಲ್ಲ, ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅಂತ ಬಕ್ರೀದ್ ಹಬ್ಬದ ಸಮಯದಲ್ಲಿ ಆಗ್ರಹಿಸಿದ್ರು. ಈ ಐತಿಹಾಸಿಕ ಹೆಜ್ಜೆಯ ಬೆನ್ನಲ್ಲೇ ದೇಶದಾದ್ಯಂತ ಗೋವಧೆಯನ್ನು ನಿಷೇಧಿಸಬೇಕು ಮತ್ತು ಹಸುವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೂ ಭಾರೀ ಒತ್ತಡ ಸೃಷ್ಟಿಯಾಗಿತ್ತು. ಆದರೆ ಸಮಾಜದಲ್ಲಿ ಸೌಹಾರ್ದತೆ ಮೂಡಿಸಬಲ್ಲ ಇಂಥದ್ದೊಂದು ದೊಡ್ಡ ಅವಕಾಶ ಎದುರಾಗಿದ್ರೂ ಕೇಂದ್ರ ಸರ್ಕಾರ ಮಾತ್ರ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ದೇಶದಾದ್ಯಂತ ಗೋವಧೆ ನಿಷೇಧಿಸುವ ಅಥವಾ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಅಂತ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸ್ಪಷ್ಟಪಡಿಸ್ತಾರೆ. ಪ್ರತಿ ರಾಜ್ಯದಲ್ಲೂ ಗೋವಿಗೆ ಸಂಬಂಧಿಸಿದಂತೆ ವಿಭಿನ್ನ ನಿಯಮಗಳಿದ್ದು ಸ್ಥಳೀಯ ಪರಿಸ್ಥಿತಿಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಅವರು ಸಮರ್ಥಿಸಿಕೊಂಡಿದ್ರು. ಸಂಸದರಿಂದ ಹಾಗೂ ಸಾರ್ವಜನಿಕರಿಂದ ಈ ಬಗ್ಗೆ ನಿಯಮಿತವಾಗಿ ಮನವಿಗಳು ಬರ್ತಾ ಇದ್ರು. ಸರ್ಕಾರ ಮಾತ್ರ ಈ ನಿಟ್ಟಿನಲ್ಲಿ ಯಾವುದೇ ಗಂಭೀರ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಎಂಬುದು ಸಚಿವರ ಮಾತುಗಳಿಂದಾನೇ ಸಾಬೀತಾಗಿದೆ. ಕೇಂದ್ರ ಸರ್ಕಾರದ ಈ ನಿರಾಸಕ್ತಿಯ ಬೆನ್ನಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೀಡಿರುವಂತಹ ಹೇಳಿಕೆ ಈಗ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಗೋವಿಗಾಗಲೇ ರಾಷ್ಟ್ರೀಯ ಪ್ರಾಣಿ, ಅದನ್ನು ಅಧಿಕೃತವಾಗಿ ಘೋಷಿಸುವಂತ ಅಗತ್ಯ ಇಲ್ಲ ಅಂತ ಯೋಗಿ ಇತ್ತೀಚೆಗೆ ಪ್ರತಿಪಾದಿಸಿದ್ದಾರೆ. ಈ ಹೇಳಿಕೆ ಅವರು ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ತಳೆದಿದ್ದಂಥ ನಿಲುವಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಈ ಹಿಂದೆ ಗೋರಕ್ಷಣೆಗಾಗಿ ದೇಶದಾದ್ಯಂತ ಕಠಿಣ ಕಾನೂನು ತರಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಂಥ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ನಂತರ ಈ ರೀತಿ ಉಲ್ಟಾ ಹೊಡೆದಿರೋದು ಅವರ ರಾಜಕೀಯ ಹಿತಾಸಕ್ತಿಯನ್ನ ಎತ್ತಿ ತೋರಿಸುತ್ತೆ. और जिस गौ माता के कारण इस देश की सामाजिक एकता को मजबूती प्रदान होती हो, उस गौ माता की हत्या पर पूर्ण प्रतिबंध लगाने के लिए एक कानून बनाया जाए जिससे हम भारतीय संस्कृति के आधार को बचा सकें। वो कहता है गौ को राष्ट्रीय पशु घोषित करो। अबे गौ एक पशु नहीं, गौ हमारी माता है और गौ के साथ तो हमारा जन्म जन्मांतर का नाता है। तुम क्या समझ पाओगे इसके बारे में? ಇಂಥ ಉಡಾಫೆಯ ಮಾತುಗಳು ಕೇವಲ ತಮ್ಮ ಬೆಂಬಲಿಗರನ್ನ ಸಮಾಧಾನ ಪಡಿಸೋಕೆ ಮತ್ತು ಭವಿಷ್ಯದಲ್ಲೂ ಇದೇ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬಳಸುವಂಥ ತಂತ್ರಗಾರಿಕೆ. ಒಮ್ಮೆ ಹಸುವನ್ನು ಅಧಿಕೃತವಾಗಿ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿದ್ರೆ ದೇಶದ ಕಾನೂನಿನ ಪ್ರಕಾರ ಅದನ್ನು ಯಾರೂ ಮುಟ್ಟೋಕಾಗ್ಲಿ ಅಥವಾ ಹಾನಿ ಮಾಡೋಕಾಗ್ಲಿ ಸಾಧ್ಯ ಇಲ್ಲ. ಆದರೆ ಆಡಳಿತ ಪಕ್ಷಕ್ಕೆ ಇಂಥದ್ದೊಂದು ಶಾಶ್ವತ ಪರಿಹಾರ ಬೇಕಾಗಿಲ್ಲ ಎಂಬುದು ಅವರ ಇತ್ತೀಚಿನ ನಡವಳಿಕೆಯಿಂದ ಸ್ಪಷ್ಟವಾಗುತ್ತೆ. ಗೋವಧೆಯನ್ನು ಸಂಪೂರ್ಣವಾಗಿ ನಿಷೇಧಿಸದೇ ಇರೋಕೆ ಮತ್ತು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸದೇ ಇರೋಕೆ ಕೇವಲ ವೋಟ್ ಬ್ಯಾಂಕ್ ರಾಜಕೀಯವಷ್ಟೇ ಕಾರಣ ಅಲ್ಲ, ಇದರ ಹಿಂದೆ ಬೃಹತ್ ಒಂದು ಆರ್ಥಿಕ ಹಿತಾಸಕ್ತಿಗಳು ಸಹ ಅಡಗಿದೆ. ಭಾರತದಿಂದ ಪ್ರತಿ ವರ್ಷ ಲಕ್ಷಾಂತರ ಟನ್ ದನದ ಮಾಂಸ ಬೇರೆ ಬೇರೆ ದೇಶಗಳಿಗೆ ರಫ್ತಾಗುತ್ತೆ. ಜಾಗತಿಕವಾಗಿ ಮಾಂಸ ರಫ್ತು ಮಾಡುವಂತಹ ಪ್ರಮುಖ ದೇಶಗಳ ಪಟ್ಟಿಯಲ್ಲಿ ಭಾರತವು ಮುಂಚೂಣಿಯಲ್ಲಿದೆ. ಬಲಪಂಥೀಯ ರಾಜಕಾರಣದ ನಾಯಕರ ಬೇನಾಮಿ ಹೆಸರುಗಳಲ್ಲಿ ಅಥವಾ ಅವರ ಆಪ್ತರ ಒಡೆತನದಲ್ಲಿ ಇಂತಹ ಎಷ್ಟೋ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳು ನಡೀತಾ ಇದೆ ಎಂಬ ಆರೋಪಗಳು ತಳಮಟ್ಟದಲ್ಲಿದೆ. ಒಂದು ವೇಳೆ ದೇಶದಾದ್ಯಂತ ಗೋವಧೆ ಸಂಪೂರ್ಣ ನಿಷೇಧವಾಗಿ ಹಸುವಿಗೆ ರಾಷ್ಟ್ರೀಯ ಪ್ರಾಣಿಯ ಗೌರವ ಸಿಕ್ಕರೆ ಈ ಎಲ್ಲಾ ಕಂಪನಿಗಳು ಕಾನೂನುಬದ್ಧವಾಗಿ ಮುಚ್ಚೋಗ್ಬಿಡುತ್ತೆ. ಇದರಿಂದ ಆಡಳಿತಾರೂಢ ನಾಯಕರಿಗೆ ಮತ್ತು ಅವರ ಆಪ್ತ ವಲಯಕ್ಕೆ ಬರುವಂತಹ ಸಾವಿರಾರು ಕೋಟಿ ರೂಪಾಯಿ ಆದಾಯ ನಿಂತು ಹೋಗುತ್ತೆ. ಜೊತೆಗೆ ಗೋವಿನ ಹೆಸರಲ್ಲಿ ಸಮಾಜವನ್ನ ವಿಭಜಿಸಿ ಮಾಡ್ತಾ ಇರುವಂಥ ಮುಸ್ಲಿಂ ವಿರೋಧಿ ರಾಜಕಾರಣಕ್ಕೂ ಯಾವುದೇ ಆಧಾರ ಇಲ್ಲದಂತಾಗತ್ತೆ. ಇದೇ ಕಾರಣಕ್ಕೆ ಇವರು ಕೇವಲ ಭಾವನಾತ್ಮಕ ಭಾಷಣಗಳನ್ನು ಮಾಡ್ತಾ ವಾಸ್ತವದಲ್ಲಿ ಯಾವುದೇ ಕಠಿಣ ಕಾನೂನನ್ನು ತರದೆ ಕಾಲಹರಣ ಮಾಡ್ತಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಗೋವನ್ನು ಘೋಷಿಸದೇ ಇದ್ರು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿರೋದು ಯಾವುದೋ ಒಂದು ತರ್ಕಕ್ಕೆ ಅಥವಾ ಕಾನೂನಿಗೆ ಒಪ್ಪುವಂಥದ್ದಲ್ವೇ ಅಲ್ಲ. ಒಂದ್ ವೇಳೆ ಗೋವಿಗಾಗಲೇ ರಾಷ್ಟ್ರೀಯ ಪ್ರಾಣಿ ಆಗಿದ್ದಿದ್ರೆ ಕೇಂದ್ರ ಸರ್ಕಾರದ ಯಾವ ಅಧಿಸೂಚನೆಯಲ್ಲಿ ಅಥವಾ ಅಧಿಕೃತ ದಾಖಲೆಗಳಲ್ಲಿ ಅದರ ಉಲ್ಲೇಖ ಇದೆ ಅನ್ನೋದನ್ನು ಅವ್ರು ತೋರಿಸ್ಬೇಕಾಗತ್ತಲ್ವಾ. ಯಾವುದೇ ಅಧಿಕೃತ ಸರ್ಕಾರ
ಸರ್ಕಾರಿ ದಾಖಲೆಗಳಲ್ಲಿ ಇಲ್ಲದೆ ಇರುವಾಗ ಇಂಥ ಮಾತುಗಳು ಕೇವಲ ಯೋಗಿಯವರ ವೈಯಕ್ತಿಕ ಅಭಿಪ್ರಾಯವಾಗತ್ತೆಯೇ ಹೊರತು ಕಾನೂನಾತ್ಮಕ ಸತ್ಯವಾಗೋಕೆ ಸಾಧ್ಯ ಇಲ್ಲ. ಸೊ ಭಾರತೀಯ ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಯನ್ನ ಅಥವಾ ಪಕ್ಷಿಯನ್ನ, ಹೂವನ್ನ ಅಥವಾ ವಸ್ತುವಿಗೆ ರಾಷ್ಟ್ರೀಯ ಅನ್ನೋ ಗೌರವದ ಸಂಕೇತ ನೀಡಬೇಕು ಅಂತಂದ್ರೆ ಅದಕ್ಕೆ ಸಂಸತ್ತಿನ ಒಪ್ಪಿಗೆ ಅಥವಾ ಕೇಂದ್ರ ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಕಡ್ಡಾಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ, ನವಿಲನ್ನ ರಾಷ್ಟ್ರೀಯ ಪಕ್ಷಿ ಅಂತ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಆ ರೀತಿಯಾಗಿ ಸೊ ಘೋಷಣೆ ಮಾಡದೇ ಇದ್ರೂ ಸಹ ಅದು ರಾಷ್ಟ್ರೀಯ ಪ್ರಾಣಿ ಅನ್ನೋ ವಾದನೆ ಹಾಸ್ಯಾಸ್ಪದ. ಹಾಗಿದ್ದಲ್ಲಿ ದೇಶದಲ್ಲಿ ಅಧಿಕೃತ ಘೋಷಣೆಗಳ ಮತ್ತು ಕಾನೂನು ದಾಖಲೆಗಳ ಅಗತ್ಯ ಏನಿರ್ತಾ ಇತ್ತು? ಗೋಮಾತೆಯನ್ನ ಶಾಶ್ವತ ವೋಟ್ ಬ್ಯಾಂಕ್ ಆಗಿ ಬಳಸುವಂತ ನಿರ್ಲಜ್ಜ ರಾಜಕೀಯ ಇದು. ಕೋಮುವಾದಿ ಮತ್ತು ದ್ವೇಷ ಕಕ್ಕುವಂತ ಧ್ರುವೀಕರಣ ರಾಜಕಾರಣದ ಕೈಯಲ್ಲಿ ಗೋವು ಪ್ರಚಂಡ ಅಸ್ತ್ರವಾಗಿ ಹೋಗ್ಬಿಟ್ಟಿದೆ. ಹಠಾತ್ತನೆ ಈ ಪ್ರಚಂಡ ಅಸ್ತ್ರ ಕೈತಪ್ಪು ಹೋಗುವುದು ಅಂದ ಬಿಜೆಪಿ ಗಲಿಬಿಲಿನೂಗೊಂಡಿದೆ. ಸೊ ಆದಿತ್ಯನಾಥ್ ನೀಡಿರೋದು ಭಂಡತನದ ಪ್ರತಿಕ್ರಿಯೆ. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸುವಂತೆ ಪ್ರತಿಪಕ್ಷದ ಸ್ಥಾನದಲ್ಲಿದ್ದಾಗ ಬಿಜೆಪಿ ಸಾವಿರಾರು ಸಲ ಗಂಟಲು ಹರಿದುಕೊಂಡಿರೋದು ಸುಳ್ಳ? ಸೊ ಮುಸ್ಲಿಂ ಧರ್ಮಗುರುಗಳು ಗೋಹತ್ಯೆ ನಿಲ್ಲಿಸುವ ಮತ್ತು ಹಸುವನ್ನು ರಾಷ್ಟ್ರೀಯ ಪ್ರಾಣಿ ಮಾಡುವ ಪ್ರಸ್ತಾಪವನ್ನು ಮುಂದಿಟ್ಟಾಗ ಅದನ್ನು ಒಪ್ಕೊಂಡು ದೇಶದಲ್ಲಿ ಶಾಂತಿ ಸ್ಥಾಪಿಸಬೇಕಾಗಿದ್ದಂಥ ಸರ್ಕಾರವೇ ಈಗ ಹಿಂದೆ ಸರಿದಿದೆ. ಸೊ ಗೋವಿನ ಹೆಸರಲ್ಲಿ ಭಾವನಾತ್ಮಕ ರಾಜಕಾರಣ ಮಾಡುವವರಿಗೆ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಿಂತ ಆ ಸಮಸ್ಯೆಯನ್ನು ಜೀವಂತವಾಗಿಟ್ಕೊಂಡು ರಾಜಕೀಯ ಲಾಭ ಪಡೆಯೋದೇ ಮುಖ್ಯವಾಗೋಗ್ಬಿಟ್ಟಿದೆ. ಸೊ ಅಧಿಕೃತವಾಗಿ ಘೋಷಿಸಿದ್ರೆ ಆರ್ಥಿಕ ನಷ್ಟ ಮತ್ತು ರಾಜಕೀಯ ಅಸ್ತ್ರ ಕೈತಪ್ಪತ್ತೆ ಅನ್ನೋ ಭಯದಿಂದ ಇವತ್ತು ಆಡಳಿತ ವರ್ಗದ ನಾಯಕರು ಕಾನೂನಿನ ಹೆಸರಲ್ಲಿ ನುಣುಚ್ಕೊಳ್ತಿದ್ದಾರೆ. ಸೊ ಇದು ಗೋರಕ್ಷಣೆಯ ಹೆಸರಲ್ಲಿ ನಡೀತಾ ಇರುವಂತಹ ಅಸಲಿ ರಾಜಕೀಯದ ಮುಖವಾಡವನ್ನ ಕಳಚಾಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.